ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಶ್ರೀಮಂತ ಕಲೆಗಳಲ್ಲಿ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಈ ಮಂಕುತಿಮ್ಮನ ಕಗ್ಗವನ್ನ ಯಕ್ಷಗಾನ ಶೈಲಿಯಲ್ಲಿ ಹಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನಮಗೂ ಕೂಡ ಇತ್ತು. ಸೊ ಅದನ್ನ ಸಾಕಾರಗೊಳಿಸ್ಲಿಕ್ಕೆ ಇವತ್ತು ನನ್ನ ಜೊತೆ ನಮ್ಮ ಸಹೋದರಿದ್ದಾರೆ, ಶ್ರೀ ಹರೀಶ್. ಅದನ್ನ ಅವರು ನಡೆಸ್ಕೊಡ್ತಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಸುಮಾರು ಸಲ ನಮಗೆ ಈ ಬದುಕೋದ್ರ ಬಗ್ಗೆ, ಹೇಗೆ ಬದುಕೋದು ಅಂತ ಸುಮಾರು ಪ್ರಶ್ನೆಗಳಿರುತ್ತೆ. ಆದರೆ ಅದಕ್ಕೋಸ್ಕರ ಒಂದು ಕೋರ್ಸ್ ಅಂತ ಇಲ್ಲ, ಹೀಗೆ ಬದುಕಬೇಕು ಅಂತ. ನಮ್ಮ ಜೀವನದಲ್ಲಿ ಬರುವ ಅನುಭವಗಳ ಮೇರೆಗೆ ನಾವು ನಮ್ಮ ಬದುಕು ಬದಲಾಗ್ತಾ ಇರುತ್ತೆ, ನಾವು ಕಲಿತಾ ಇರ್ತೀವಿ ಬದುಕನ್ನು, ಹೊತ್ತಾನೆ. ಸೊ ಗುಂಡಪ್ಪನವ್ರು ಕೂಡ ಒಂದು ರೀತಿಯ ಸಾರ್ಥಕ ಬದುಕಿನ ಒಂದು ದಾರಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಸುಮಾರು ಗುಣಗಳು ಎಲ್ಲ ಬರುತ್ತೆ, ಇಲ್ಲಿ ವಿಶೇಷತೆಗಳು ಬರುತ್ತೆ, ಹೇಗಿರ್ಬೇಕು ನಮ್ಮ ಬದುಕು ಅಂತ. ಏನಂತ ನೋಡೋಣ. ಬೆಟ್ಟದಂಥ ಸಮಸ್ಯೆಗಳು ನಮಗೆ ಜೀವನದಲ್ಲಿ ಬರ್ತಾ ಇರುತ್ತೆ. ಆದರೆ ಆ ಬೆಟ್ಟದ ಬುಡದಲ್ಲಿರುವಂಥ ಹುಲ್ಲಾಗಿ, ಅಂದರೆ ಆ ವಿನಯತೆಯನ್ನು ಕಂಡುಕೊಂಡು ಅದರಲ್ಲಿ ಕೂಡ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಬೋದು. ಆ ಹುಲ್ಲಿನ ರೀತಿ ಇನ್ನೊಬ್ಬರಿಗೆ ಉಪಕಾರಿಯಾಗಿರುವಂಥ ಒಂದು ಸ್ವಭಾವವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಮಲ್ಲಿಗೆಯಾಗು ಅಂದರೆ ಮನೆಯಲ್ಲಿ ಮಲ್ಲಿಗೆ ಹೂವಿನಂಥ ಒಳ್ಳೆಯ ವ್ಯಕ್ತಿತ್ವನ ನಾವು ರೂಢಿಸ್ಕೊಂಡು ಅದರ ಸುಗಂಧವನ್ನು ಹೇಗೆ ಎಲ್ಲ ಕಡೆ ಪಸರಿಸ್ತಾ ಇರುತ್ತೋ ಅದೇ ಥರ ನಾವು ಕೂಡ ನಮ್ಮ ಒಳ್ಳೆಯ ಕೆಲಸಗಳಿಂದ ಸಮಾಜಕ್ಕೆ ಒಳ್ಳೆಯತನ ಮಾಡಬೇಕು ಅನ್ನುವಂಥದ್ದು ಮುಂದಿನ ಭಾವಾರ್ಥ. ಇನ್ನು ಎರಡನೇ ಸಾಲ ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಒಂದು ಮಾತಿದೆ, ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮಾದಪಿ ಅಂತ. ಅಂದರೆ ಆ ಕುಸುಮದ ಮೃದುತ್ವನೇ ಇರಬೇಕು, ಮತ್ತು ವಜ್ರದಂಥ ಕಠೋರತನವೂ ಇರಬೇಕು. ಯಾವಾಗ ಈ ರೀತಿ ಕಷ್ಟಗಳ ಮಳೆಯೇ ಬರಲಿ ನಮಗೆ, ಅದರ ದೃಢತೆ ಇರಬೇಕು, ಎಲ್ಲದನ್ನು ಎದುರಿಸ್ತೀನಿ ಅನ್ನೋ ದೃಢತೆ ಇರಬೇಕು ಅಂತ ಹೇಳ್ತಾರೆ. ಇನ್ನು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತ ಅಂದರೆ ನಮ್ಮ ಸುತ್ತಮುತ್ತಲು ಕಷ್ಟದಲ್ಲಿರುವಂಥ ಸಾಕಷ್ಟು ಜನ ಇರ್ತಾರೆ. ಅವ್ರಿಗೆಲ್ಲ ನಾವು ಏನೋ ಒಂದು ಸಿಹಿಯನ್ನು ಕೊಡುವಂಥ ವ್ಯಕ್ತಿಗಳಾಗಿರಬೇಕು. ಅಂದರೆ ನಮ್ಮಿಂದ ಏನಾದರೂ ಒಂದು ಉಪಕಾರ ಆಗ್ತಾನೆ ಇರಬೇಕು ಅಂತ. ಪರೋಪಕಾರಾರ್ಥಂ ಇದಂ ಶರೀರಂ ಅಂಥೇಳಿ ನಮ್ಮ ದೇಹ ಇನ್ನೊಬ್ಬರಿಗೆ ಉಪಕಾರ ಮಾಡೋದಕ್ಕೋಸ್ಕರನೇ ಇರಬೇಕು ಅಂತ. ಸೊ ಇಷ್ಟೆಲ್ಲ ಮಾಡ್ತಾ ನಾನೊಬ್ಬ ಬೇರೆ ಅನ್ನೋ ಭಾವ ಬರಬಾರ್ದು, ಎಲ್ಲರಂತೆ ನಾನು ಅನ್ನೋ ಭಾವ ಇರಬೇಕು. ಆ ರೀತಿಯ ಒಂದು ವಿನಯತೆ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಂದರೆ ಆ ರೀತಿ ಇದ್ದಾಗ ಮಾತ್ರ, ಸಮಷ್ಟಿಯಲ್ಲಿ ಬದುಕಿದಾಗ ಮಾತ್ರ ನಮ್ಮ ಜೀವನಕ್ಕೊಂದು ಸಾರ್ಥಕತೆ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾರೆ. ನಮಸ್ಕಾರಗಳು.